ಸ್ನೇಹಿತರೆ, ಇದು ನಮ್ಮದು ಬಾವಿ. ಸುಮಾರು ವರ್ಷಗಳು ಸಹ ಈ ಬಾವಿಯಲ್ಲಿ ನೀರು ಖಾಲಿ ಆಗಿಲ್ಲ. ಇನ್ನು ಬೇಸಿಗೆಯಲ್ಲಿ ಹೂಳೆತ್ತಬೇಕಂದ್ರೆ ಹೂಳೆತ್ತಾ ಇರುವಂಥ ಇದು ಹೂಳೆತ್ತಿದ ಮೇಲೆ ಭೂಮಿಯಿಂದ ನೀರು ಬರ್ತಾ ಇರೋದು. ಮಣ್ಣೆಲ್ಲ ಎಸೆದ ಮೇಲೆ ಬಾವಿಯಲ್ಲಿ ನೀರು ಹರಿಯುವಂಥದ್ದು. ಇದೇ ಬಾವಿಯಿಂದ ಇದೆಲ್ಲ ನಮ್ಮ ತೋಟ. ಇದೇ ಬಾವಿಯಿಂದ ನಾವು ವ್ಯವಸಾಯ ಮಾಡುವಂಥದ್ದು. ನೋಡಿ, ಇದೇ ನಮ್ಮ ಬಾವಿ. ಇದೇ ಬಾವಿಯಿಂದ ನಾವು ಸುಮಾರು 1.5-2 ಎಕರೆವರೆಗೂ ವ್ಯವಸಾಯ ಮಾಡ್ತೀವಿ. ನಮ್ಮದು ಕೊಳವೆ ಬಾವಿನೂ ಸಹ ಇದೆ. ಆದರೆ ಆ ಕೊಳವೆ ಬಾವಿಯಲ್ಲಿ ಮಳೆಗಾಲದಲ್ಲಿ ನೀರಿರುತ್ತೆ. 1-2 ವರ್ಷ ಮಳೆ ಇಲ್ಲ ಅಂತಂದರೆ ನೀರು ಡ್ರೈ ಆಗುತ್ತೆ. ಆದರೆ ಈ ಬಾವಿಯಲ್ಲಿ ಇದುವರೆಗೂ ನೀರು ಖಾಲಿ ಆಗಿದೆ ನಾವು ನೋಡಿಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಊರುತ್ತೆ, ಮಳೆ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ರಾಗಿ ನಾಟಿ ಮಾಡಿದ್ವಿ. ತೆನೆ ಕೊಯ್ತಾ ಇರುವಂತಹ ಲೇಬರ್ಸ್ ಸುಮಾರು 10 ಜನ 2 ದಿನಗಳ ಕಾಲ ತೆನೆ ಕಟಾವು ಮಾಡಿದ್ದಾರೆ. ಇದೆಲ್ಲ ಆ ಬಾವಿ ನೀರಾವರಿಯಿಂದ ಬೆಳೆದಿರುವಂತಹ ರಾಗಿ. ಮತ್ತೆ ಟೊಮಟೊನೂ ಸಹ ನಾಟಿ ಮಾಡಿದ್ದೀವಿ. ಸುಮಾರು 2000 ನಾರ ನಾಟಿ ಮಾಡಿದ್ದೀವಿ ನೋಡಿ. ಇದೆಲ್ಲನೂ ಸಹ ಬಾವಿ ನೀರಾವರಿಯಿಂದ ವ್ಯವಸಾಯ ಮಾಡ್ತಾ ಇರುವಂತಹದ್ದೇ. ಇದು ಬಾವಿ ನೀರಾವರಿಯಿಂದನೇ ಹೂವು ನಾಟಿ ಮಾಡಿರುವುದು ನೋಡಿ. ಇದು ನಮ್ಮ ತೋಟ ನೋಡಿ ಸ್ನೇಹಿತರೆ. ಬೆಳೆ ಈ ರೀತಿ ಇದೆ. ಯಾವುದೇ ಏನು ರೋಗ ಏನಿಲ್ಲ. ರೋಗ ಬಂದಿದ್ದೆಲ್ಲ ತಡೆಗಟ್ಟಿದ್ದೀವಿ. ಈಗ ಉತ್ತಮವಾಗಿದೆ.